ಯಾರೆಲ್ಲ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ಯ ಫ್ಯಾಮಿಲಿ ನೆಸ್ಟ್ ವ್ಲಾಗ್ಸ್. ಇವತ್ತು 2ನೇ ದಿನದ್ದು ನವರಾತ್ರಿ ಪೂಜೆ ನಡೀತಿದೆ ನಮ್ಮ ಮನೆಯಲ್ಲಿ. ಇವತ್ತು ಕಲರ್ ಬಂದುಬಿಟ್ಟು ಗ್ರೀನ್ ಕಲರ್. ಸೊ ನಾನು ಗ್ರೀನ್ ಸ್ಯಾರಿನ ವೇರ್ ಮಾಡಿದ್ದೀನಿ. ಇದು ಜಯಲಕ್ಷ್ಮಿನಲ್ಲಿ ತಗೊಂಡಿದ್ದು. ಕಾಟನ್ 1250 ರುಪೀಸ್ ಇರ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿದೆ ಉಡ್ಲಿಕ್ಕೆ, ಏಕ್ದಮ್ ನಾವು ಉಟ್ಟ ಹಾಗೆ ನಿಲ್ತದೆ ಇದು ಸಾರಿ. ತುಂಬ ಚೆನ್ನಾಗಿದೆ ಇದು ಸಾರಿ. ಹಾಗೆ ಮತ್ತೆ ಟ್ರೆಂಡಿಂಗ್ ಇವಾಗ ಶಾರ್ಟ್ ಸ್ಲೀವ್ಸೇ ಬರ್ತಾ ಇದೆ. ಸೊ ನೋಡೋಣ ಎಲ್ಲಿ ತನಕ ಈ ಟ್ರೆಂಡಿಂಗ್ ನಡೆಯುತ್ತೆ ಅಂತ ಹೇಳಿ. ಶಾರ್ಟ್ ಸ್ಲೀವ್ಸ್ ಬ್ಲೌಸ್ ಇದ್ದವ್ರು ಯಾರೂ ಬಿಸಾಡಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ಮೊದಲು ಶಾರ್ಟ್ ಸ್ಲೀವ್ಸ್ ಇತ್ತು 2014 ಟೈಮಲ್ಲಿ. ಸೊ ಅದಾದಮೇಲೆ ಮತ್ತೆ ಲಾಂಗ್ ಸ್ಲೀವ್ಸ್ ಬಂತು, ಮತ್ತೆ ಇವಾಗ ಶಾರ್ಟ್ ಸ್ಲೀವ್ಸ್ ಟ್ರೆಂಡಿಂಗಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಆಲ್ರೆಡಿ ಕೊಟ್ಟಾಗಿದೆ. ಕೆಲವ್ರು ಇಟ್ಕೊಂಡಿರ್ತಾರೆ, ಕೆಲವರು ಇವಾಗಲೂ ಅದನ್ನೇ ಹಾಕ್ತಾಯಿದ್ರು, ಉದ್ದಕಾಯಿ ಇದ್ದರು ಗಿಡ್ಡಕಾಯಿ ಬ್ಲೌಸನ್ನೇ ಹಾಕ್ತಾಯಿದ್ರು. ಸೊ ಅದನ್ನು ಇಟ್ಕೊಂಡಿರಿ. ಯಾವುದೇ ಒಂದು ಬ್ಲೌಸನ್ನು ನೀವು ಹಾಳು ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂತಂದರೆ ಟ್ರೆಂಡಿಂಗ್ ಚೇಂಜ್ ಆಗ್ತಾನೇ ಇರುತ್ತೆ. ನೋಡಿ, ನಾವೆಲ್ಲ ಮೊದಲು ಬೆಲ್ ಬಾಟಮ್ ಹಾಕಿದವ್ರೆ, ಇವಾಗ ಮತ್ತೆ ಮಕ್ಕಳಿಗೆ ಬೆಲ್ ಬಾಟಮ್ ಬಂದಿದೆ, ಬ್ಯಾಗಿ ಪ್ಯಾಂಟ್ಸ್ ಬಂದಿದೆ. ಸೊ ನಾವು ಸಣ್ಣವ್ರು ಇರಬೇಕಾದ್ರೆ 90s ಮಕ್ಕಳು ಎಲ್ಲರೂ ಹಾಕಿದ್ದಾರೆ ಬ್ಯಾಗಿ ಪ್ಯಾಂಟೆಲ್ಲ. ಸೊ ಇವತ್ತು ನಮ್ಮ ಮನೇಲಿ 2ನೇ ದಿನದ್ದು ನವರಾತ್ರಿ ಪೂಜೆ ನಡೆಯುತ್ತೆ. ಅದು ಯಾವ ಥರ ನಡೆಯುತ್ತೆ ಅಂತ ಹೇಳಿ ನೀವು ನೋಡಬೇಕು, ಅದೇ ನನ್ನ ಆಸೆ. ಹಾಗೆ ನಿನ್ನೆ ಮಹಿಷಮರ್ದಿನಿ ಟೆಂಪಲಿಗೆ ಹೋಗಿ ಬಂದಾಯಿತು, ಅದನ್ನು ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ. ಇವತ್ತು ಇನ್ನೊಂದು ಟೆಂಪಲಿಗೆ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದು ಯಾವುದು ಅಂತ ಹೇಳಿ ಶಾರ್ಟ್ಸಲ್ಲಿ ನೋಡಿ ವೆಯ್ಟ್ ಮಾಡ್ತಾಯಿರಿ. ಸೊ ಮತ್ತೇನು, ನಾನು ಸ್ವಲ್ಪ ಆನ್ಲೈನ್ ಡ್ರೆಸ್ಸಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಇದೇ ವೀಡಿಯೋದಲ್ಲಿ ನಾನು ನಿಮಗೆ ಡ್ರೆಸ್ ತೋರಿಸಿ ಬಿಡ್ತೀನಿ, ಯಾಕಂತಂದರೆ ನಮಗದು ಇಷ್ಟ ಆಗಿಲ್ಲ ಅಂತಂದರೆ ರಿಟರ್ನ್ ಹಾಕ್ಬೋದಲ್ವ, ತುಂಬ ದಿವಸ ಇಡ್ಲಿಕ್ಕೆ ಆಗೋದಿಲ್ಲ ಅದನ್ನು. ಹಾಗೆ ಒಂದು ಶಾಂಪೂ ನಾನು ಆರ್ಡರ್ ಮಾಡಿದ್ದೀನಿ, ಅದೆರಡನ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸತಿ ನೋಡಿ, ಮತ್ತೆ ಡ್ರೆಸ್ ವೇರ್ ಮಾಡಿಬಿಟ್ಟು ನೆಕ್ಸ್ಟ್ ಶಾರ್ಟ್ಸಲ್ಲಿ ಹಾಕ್ತೀನಿ, ಅದರ ಲಿಂಕ್ ಜೊತೆನೇ ಹಾಕ್ತೀನಿ, ಆಯಿತಾ. ತುಂಬಾ ಚೆನ್ನಾಗಿದೆ ಡ್ರೆಸ್ಸ, ನೀವೊಂದು ಸತಿ ನೋಡಿ ಬನ್ನಿ. ಇದು ಫಸ್ಟ್ ಡ್ರೆಸ್ ಮಿಂತ್ರದಿಂದ ಪರ್ಚೇಸ್ ಮಾಡಿರೋದು, 999 ರುಪೀಸ್. ತುಂಬಾ ಚೆನ್ನಾಗಿದೆ, ಪೊಲೈಟ್ ಕಲರ್, ನನಗೆ ತುಂಬಾ ಇಷ್ಟ ಇದು ಕಲರ್. ನನ್ನ ಹತ್ರ ಆಲ್ರೆಡಿ ಒಂದು ಡ್ರೆಸ್ ಇತ್ತು ಈ ಕಲರಲ್ಲಿ, ಬಟ್ ಮತ್ತೆ ಬೇಕು ಅನಿಸ್ತು, ಅಂದರೆ ಕಡಿಮೆಗೆ ಒಳ್ಳೆ ಡ್ರೆಸ್ಸೇ ಸಿಗ್ತಾಯಿದೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ. ನಾನು ಬೈ ಮಾಡಿರೋದು ಎಮ್ ಸೈಜ್, ಮೀಡಿಯಮಲ್ಲಿ. ಸ್ಟಿಲ್ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ತೀನಿ ನಾನು ಮೀಡಿಯಮ್ ಆದ್ರೂ. ನೋಡಿ, ಈ ಥರ ಬರುತ್ತೆ ಇದು. ಫ್ರಂಟಲ್ಲಿ ದೂರದಲ್ಲಿ ಬುಟ್ಟಾಸ್ ಇದೆ ನೋಡಿ, ಫ್ಲವರ್ ಬುಟ್ಟಾಸ್ ನೋಡಿ. ಹಾಗೆ ಕೈಗೂ ಲೇಸ್ ಬಂದಿದೆ ನೋಡಿ, ಈ ಥರ ಲೇಸ್ ಕೊಟ್ಟಿದ್ದಾರೆ. ಇದು ಟೆಂಪಲಿಗೆ, ಫಂಕ್ಷನ್ಸಿಗೆ, ಸ್ಮಾಲ್ ಫಂಕ್ಷನ್ಸಿಗೆಲ್ಲ ಹಾಕ್ಕೊಂಡು ಹೋಗ್ಬೋದು. ಯಾರು ಫಂಕ್ಷನ್ಸಿಗೆಲ್ಲ ಸಾರಿ ಇಷ್ಟಪಡಲ್ಲ, ಬಟ್ ನನಗೆ ಸಾರಿನೇ ಇಷ್ಟ. ನಾನು ಬೆಳೆದು ಬಂದಿರೋಂಥ ರೀತಿಯೇ ಹಾಗೆ. ನಾನು ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡಲ್ಲೇ ಸಾರಿನ ಇಷ್ಟಪಟ್ಟು ನಾನು ಸಾರಿ ಉಡ್ತಾಯಿದ್ದೆ. ಲೈಕ್ ರೆಗ್ಯುಲರ್ ಅಲ್ಲ, ಒಕೇಶನ್ಸ್ ಏನಾದರೂ ಇದ್ದರೆ ಉಡ್ತಾ ಇದ್ದೆ. ಅಂದರೆ 7th ಸ್ಟ್ಯಾಂಡರ್ಡಲ್ಲಿ ಅಲ್ಲ, ಆಲ್ಮೋಸ್ಟ್ ಉಡ್ಲಿಕ್ಕೆ ಕಲ್ತದ್ದು 7th ಸ್ಟ್ಯಾಂಡರ್ಡಲ್ಲಿ. ಬಟ್ ನಾನು ಸಾರಿ ವೇರ್ ಮಾಡಿದ್ದು ಮೇ ಬಿ 10th ಸ್ಟ್ಯಾಂಡರ್ಡಲ್ಲಿ ಅನಿಸುತ್ತೆ, ನನಗೂ ಅಷ್ಟು ನೆನಪಿಲ್ಲ. ಬಟ್ ಯಾರಿಗೆಲ್ಲ ಸಾರೀಸ್ ವೇರ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಟೈಮ್ ಇಲ್ಲ ಅಂತ ಇರೋರು ಈ ಥರ ಸಲ್ವಾರ್ ಸೂಟ್ಸನ್ನು ಹಾಕ್ಕೊಂಡು ಹೋಗ್ಬೋದು, ಆಯಿತಾ. ಹಾಗೆ ಇದಕ್ಕೆ ಪ್ಯಾಂಟು ಕೊಟ್ಟಿದ್ದಾರೆ, ಈ ಥರ ಪ್ಯಾಂಟ್ ಬರುತ್ತೆ ನೋಡಿ. ಇದು ನಾನು ಬುಕ್ ಮಾಡಿರೋವಂಥದ್ದು 999ಗೆ. ಹಾಗೆ ಇದಕ್ಕೆ ಶಾಲು ಕೊಟ್ಟಿದ್ದಾರೆ ನೋಡಿ. ಶಾಲ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಲೇಸ್ ಕೊಟ್ಟಿದ್ದಾರೆ ಬಾರ್ಡರಲ್ಲಿ ನೋಡಿ. ಈ ಥರ ಬರುತ್ತೆ ವೇಲ್ ಬಂದುಬಿಟ್ಟು, ತುಂಬಾ ಚೆನ್ನಾಗಿದೆ ಇದನ್ನು ವೇರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಒಂದು ಶಾರ್ಟ್ಸಲ್ಲಿ ಹಾಕ್ತೀನಿ. ಇವಾಗ ಸಾರಿ ವೇರ್ ಮಾಡ್ತೀನಲ್ವಾ, ಸೊ ಹಾಗಾಗಿ ನನಗೆ ಕಷ್ಟ ಆಗುತ್ತೆ ಸ್ವಲ್ಪ ವೇರ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನೆಕ್ಸ್ಟ್ ಶಾರ್ಟ್ಸಲ್ಲಿ ಹಾಕ್ತೀನಿ, ಅದರದ್ದು ರೇಟು ನಿಮಗೆ ಟ್ಯಾಗ್ ಮಾಡಿ ಹಾಕ್ತೀನಿ, ಆಯಿತಾ. ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನನ್ನ ಆರ್ಯಾನಿಗೆ ಪರ್ಚೇಸ್ ಮಾಡಿರೋವಂಥದ್ದು ನಾನು. ಇದು ಮಿಂತ್ರದಲ್ಲೇ, ನನಗೆ ಮಿಂತ್ರದ್ದು ಕ್ಲೋತ್ ಚೆನ್ನಾಗಿ ಬರುತ್ತೆ, ಎಷ್ಟು ಟೈಮ್ ಆದರೂ ಅದು ಹಾಳಾಗಲ್ಲ, ಆಯಿತಾ. ಇದು ನೋಡಿ, ಇದಕ್ಕೆ ಜಾಸ್ತಿ ಇಲ್ಲ, ಅದು ನಂದು 999. ಇದು 365 399 ಅದರ ಒಳಗಡೆ ಇರ್ಬೋದು ನೋಡಿ. ಈ ಥರ ಫ್ರಾಕ್ ಬರುತ್ತೆ ಮಕ್ಕಳಿಗೆ, ಕಾಣಿಸ್ತಾ ಇದೆಯಾ. ಈ ಥರ ಸ್ಲೀವ್ಸ್ ನೋಡಿ, ಈ ಥರ ಬಂದು ಈ ಥರ ಫ್ರಾಕ್ ಕೊಟ್ಟಿದ್ದಾರೆ ಫುಲ್ಲು. ಓಕೆ, ಸೊ ಇದು ಮಕ್ಕಳಿಗೆ ಲೈಕ್ ಇದನ್ನು ಇಲ್ಲಿ ಒಂದು ಎಲಾಸ್ಟಿಕ್ ಟೈಪ್ ಕೊಟ್ಟಿದ್ದಾರೆ ಈ ಸೊಂಟದ ಹತ್ರ. ಇದನ್ನು ಸ್ವಲ್ಪ ಜಸ್ಟ್ ಹೀಗೆ ಮಾಡಿ ಹಾಕಿದರೆ
ಹೀಗೆ ಮಾಡಿ ಹಾಕಿದರೆ ಮಕ್ಕಳು ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಹಾಕಿದಾಗೆ ಕಾಣಿಸುತ್ತದೆ. ಇದೇ ಡ್ರೆಸ್ಸನ್ನು ಲೈಕ್ ಫ್ರಾಕ್ ಥರನೂ ಹಾಕ್ಬೋದು, ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಥರನೂ ಹಾಕ್ಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿದರೆ ಸ್ಕರ್ಟ್ ಆ್ಯಂಡ್ ಬ್ಲೌಸ್ ಆಗುತ್ತೆ. ಈ ಥರ ಸ್ಟ್ರೈಟ್ ಹಾಕಿದರೆ ಫ್ರಾಕ್ ಆಗುತ್ತೆ. ಮಕ್ಕಳಿಗೆ ಟೆಂಪಲಿಗೆಲ್ಲ ಹೋಗಲಿಕ್ಕೆ ಸಾಕು. ಜೀನ್ಸ್ ಎಲ್ಲ ಹಾಕ್ಕೊಂಡು ಕರ್ಕೊಂಡು ಹೋಗಬೇಡಿ. ಯಾಕಂತಂದರೆ ನಾನು ನನ್ನ ಮಗಳಿಗೆ ಯಾವತ್ತು ಇದ್ದಿದ್ದಿನ ನಾನು ಹೇಳ್ತೀನಿ, ಜೀನ್ಸ್ ಒಂದು ಹಾಕ್ಕೊಂಡು ಹೋಗಬೇಡ. ಯಾಕಂತಂದರೆ ನಮ್ಮ ಸಂಪ್ರದಾಯಕ್ಕೆ ನಾವು ಬದ್ಧರಾಗಿರಬೇಕು. ಏನು ಅಂತಂದರೆ ನಾನು ಹೊರಗಡೆ ಎಲ್ಲ ಕಡೆನೂ ಅವಳಿಗೆ ಫ್ರೀಡಮ್ ಕೊಡ್ತೀನಿ, ಬಟ್ ಟೆಂಪಲಿಗೆ ಬೇಡ. ಬಿಕಾಸ್ ಯಾಕೆ ಇಲ್ಲ ದೇವಸ್ಥಾನದಲ್ಲೂ ಜೀನ್ಸನ್ನು ಕಡ್ಡಾಯವಾಗಿ ನಿಷೇಧ ಮಾಡಿದಾರಂತಂದರೆ ಅಲ್ಲೂ ಒಂದು ವಿಷಯ ಇದೆ. ಏನು ಅಂತಂದರೆ ನೀವು ಜೀನ್ಸ್ ಪ್ಯಾಂಟು, ಸ್ಲೀವ್ಲೆಸ್ಸು, ಶರ್ಟ್ಸು, ಪ್ಯಾಂಟ್ಸು ಎಲ್ಲ ಹಾಕ್ಕೊಂಡು ಬಂದ ಕೂಡಲೇ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗೋದು ಹೇಳಿ? ದೇವ್ರ ಮೇಲಿಂದ ಭಕ್ತಿಯಿಂದ, ದೇವ್ರ ಮೇಲಿನ ಭಕ್ತಿಯಿಂದ ಹೋಗೋದು ವಿನಃ ಅಂದರೆ ಎಲ್ಲರೂ ಅದಕ್ಕೋಸ್ಕರನೇ ಬಂದಿರ್ತಾರೆ. ನೀವು ಆ ಥರ ಡ್ರೆಸ್ ಹಾಕ್ಕೊಂಡು ಬರೋದ್ರಿಂದ ಎಲ್ಲರ ಏಕಾಗ್ರತೆ ದೇವ್ರ ಕಡೆ ಬಿಟ್ಟು ನಿಮ್ಮ ಕಡೆ ಬರುತ್ತೆ. ಸೊ ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಅವರಿಗೂ ಪ್ರಾಬ್ಲಮ್ ಆಗುತ್ತೆ. ನಮಗೆ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಶ್ರದ್ಧಾ ಭಕ್ತಿ ಇರಲೇಬೇಕು. ಅದು ನಮ್ಮ ಸನಾತನ ಧರ್ಮದ್ದು ಒಂದು ಏನು ಹೇಳ್ತಾರಲ್ಲ ಅದು ವಿಚಾರ. ಏನು ಅಂತಂದರೆ ನಮಗೆ ನಮ್ಮ ದೇವರ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಏಕಾಗ್ರತೆ ಬೇಕು. ಅದು ಸಿಗೋದು ದೇವಸ್ಥಾನದಲ್ಲಿ. ನೀವು ಮನೆಯಲ್ಲಿ ದೇವ್ರ ಕೋಣೆಯಲ್ಲಿ ನೋಡ್ಬೋದು ಆ ಏಕಾಗ್ರತೆಯನ್ನು. ಮನಸ್ಸಿಟ್ಟು ಪೂಜೆ ಮಾಡಿ ನೋಡಿ, ದೇವರು ಒಲ್ದೇ ಒಲಿತಾರೆ. ಮತ್ತೊಂದು ಏನು ಅಂತಂದರೆ ದೇವಸ್ಥಾನಕ್ಕೆ ಹೋಗೋವಾಗ ಯಾರೂ ಹಾಗೆ ಕೂದಲು ಜಾಸ್ತಿ ಅಂದರೆ ಕಟ್ಕೊಂಡೇ ಹೋಗಿ ತುಂಬ ಸ್ವಲ್ಪ ಕ್ಲಿಪ್ ಹಾಕಿ ಬಿಟ್ಟರು ಪರವಾಗಿಲ್ಲ, ಬಟ್ ಫುಲ್ ಬಿಟ್ಕೊಂಡು ಹೋಗಬೇಡಿ. ಅದು ಯಾವತ್ತೂ ಹೆಣ್ಮಕ್ಳಿಗೆ ಶೋಭೆ ತರಲ್ಲ. ನಾನು ನಿಮಗೆ ಫಸ್ಟಿಂದನೂ ಹೇಳ್ತಿದ್ದೀನಿ, ಹೊರಗಡೆ ಯಾವ ಥರ ಬೇಕಿದ್ರೂ ಇರಿ, ಬಟ್ ನಮ್ಮ ದೇವಸ್ಥಾನಕ್ಕೆ ಹೋಗೋವಾಗ ನಾವು ಯಾವತ್ತೂ ಒಂದೇ ರೀತಿಯಲ್ಲಿ ಹೋಗಬೇಕು. ಹೆಣ್ಮಕ್ಳು ಸಾರಿ ಹಾಕ್ಕೊಂಡು ಹೋಗ್ಬೋದು, ಅದು ತುಂಬಾ ಒಳ್ಳೆಯದು. ಆಗೋದಿಲ್ಲ ಮೇಡಮ್ ನಮಗೆ ಸಾರಿ ವೇರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳೋರು, ನೀವು ಸಲ್ವಾರ್ ಸೂಟ್ಸಲ್ಲಿ ಹೋಗ್ಬೋದು. ಈ ಥರ ಶಾಲ್ ಬಂದದ್ದು, ಹಾಗೆ ಫುಲ್ ಸ್ಲೀವ್ಸ್ ಬಂದಿದ್ದು ಬೆಟರ್. 3/4 ಸ್ಲೀವ್ಸ್, ಫುಲ್ ಸ್ಲೀವ್ಸ್, ಶಾರ್ಟ್ ಸ್ಲೀವ್ಸ್ ಇಸ್ ಆಲ್ಸೋ ಓಕೆ. ಸ್ಲೀವ್ಲೆಸ್ ಓಕೆ, ಬಟ್ ಶಾಲ್ ಕವರ್ ಮಾಡ್ತೀರಂತಂದರೆ, ಇಲ್ಲ ಅಂತಂದರೆ ಬೇರೆಯವ್ರ ಭಕ್ತಿಗೆ ನೀವು ಪ್ರಾಬ್ಲಮ್ ಮಾಡಿದಾಗ ಆಗುತ್ತೆ. ಭಕ್ತಿ ಇರುತ್ತೆ ಎಲ್ಲರಿಗೂ, ಬಟ್ ಅದು ಕಣ್ಣು ಅಂತ ಬಂದಮೇಲೆ ಕಣ್ಣು ಯಾರ ನೋಡುತ್ತೋ ಆ ಕಡೆ, ಯಾವ ಥರ ಹೀಗೆ ಕಣ್ಣು ಹೋಗುತ್ತೋ ಆ ಕಡೆ ನಮ್ಮ ಮನಸ್ಸು ಹೋಗುತ್ತೆ ಅಂತ ನನ್ನ ಭಾವನೆ. ಸೊ ಆ ಥರ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಯಾರಿಗೂ ಅವ್ರ ಭಕ್ತಿ ಮೇಲೆ. ಓಕೆ, ಚಂದವಾಗಿ ಕಟ್ಟಾಗಿ ನಾವು ಡ್ರೆಸ್ ಮಾಡ್ಕೊಂಡು ಹೋಗೋಣ ಈ 9 ದಿನವೂ. ಹಾಗೆ ಪ್ರತಿ ಸಲಿನೂ ನೀವು ಯಾವಾಗ ದೇವಸ್ಥಾನಕ್ಕೆಲ್ಲ ಹೋಗ್ತಿರಲ್ಲ ಆ ಟೈಮಲ್ಲಿ, ಆಯಿತಾ? ಸೊ ಇವತ್ತು 9ನೇ ದಿನದ ಪೂಜೆಯನ್ನು ನಾವು ಯಾವ ಥರ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀವಿ ಅಂತ ಹೇಳಿ ನಮ್ಮ ಮನೇಲಿ ನೋಡಿ ಹಾಗೆ ಆಚರಿಸ್ಕೊಂಡು ಹೋಗಿ, ಆಯಿತಾ? ನೀವು ಬನ್ನಿ ನೋಡಿ ವಿಡಿಯೋನ. ಇವತ್ತು ನಾವು ಆರಾಧನೆ ಮಾಡ್ತಿರೋಂಥ ದೇವರು ಬಂದುಬಿಟ್ಟು ಬ್ರಹ್ಮಚಾರಿಣಿ, 2ನೇ ದಿನದ ದೇವಿ. ಸೊ ನಾವು ಇಲ್ಲಿ ಉಡುಪಿ ಮಂಗಳೂರಲ್ಲಿ ಅದೇ ಪ್ರಕಾರ ಆಚರಿಸ್ಕೊಂಡು ಹೋಗ್ತೀವಿ. 1ನೇ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ದೇವ್ರು ಯಾವುದು ಅಂತ ಹೇಳಿ ನಾಳೆ ತಿಳಿಸ್ಕೊಡ್ತೀನಿ. ನನ್ನ ಈ ಯೂಟ್ಯೂಬ್ ಚಾನಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಸೊ ಇವತ್ತಿದು ಪೂಜೆ ವಿಡಿಯೋ ನೋಡ್ಕೊಂಡು ಬಂದ್ರಲ್ವಾ, ಇದೇ ಥರ 9 ದಿನ 9 ದುರ್ಗಿಯರನ್ನು ನಾವು ಪೂಜೆ ಮಾಡ್ತೀವಿ. ಅಂತಂದರೆ ನಾವು ಮಾಡೋದಿಲ್ಲಿ ಕಟೀಲು ದುರ್ಗಾ ಪರಮೇಶ್ವರಿನೇ, ಬಟ್ ಅಲ್ಲಿ ಅವತಾರ ಇರೋದು 9, ಆಯಿತಾ? ಸೊ ಹೀಗೆ ಯಾರೇ ಫ್ಯಾಮಿಲಿ ನೆಕ್ಸ್ಟ್ ವ್ಲಾಗನ್ನು ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ದಿನದ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.